ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಸೆಷನ್ನಲ್ಲಿ ನಾವು ಯೋಗಾಭ್ಯಾಸ ಮಾಡೋಣ. ನಮ್ಮ ಹೃದಯದ ಆರೋಗ್ಯಕ್ಕೋಸ್ಕರ, ಒಂದು ಒಳ್ಳೆ ಜೀವನ ಶೈಲಿ ನಡೆಸಲಿಕ್ಕೋಸ್ಕರ ನಮ್ಮ ಹೃದಯ ಸ್ವಾಸ್ಥ್ಯವಾಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಿಂದಿನ ಕಾಲದಲ್ಲಿ ನಾವೇನು ಹಾರ್ಟ್ ಪ್ರಾಬ್ಲಮ್ಸ್ಗಳು ಮತ್ತು ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಏನು ಕೇಳ್ತಾ ಇದ್ವಲ್ಲ, ತುಂಬ ರೇರಾಗಿ ಕೇಳ್ತಾ ಇದ್ವಿ. ಬಟ್ ಇವಾಗ 30ರ ಏಜಲ್ಲೇ ಈ ಹಾರ್ಟ್ ಅಟ್ಯಾಕ್ ಏನಿದೆ ಅಲ್ಲ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗೋಗಿದೆ. ಇದರ ಒಂದು ಮುಖ್ಯವಾದಂತಹ ಕಾರಣ ಅಂತ ಅಂದರೆ ಅದು ಸ್ಟ್ರೆಸ್ ಅಂತ ಹೇಳ್ಬೋದು, ಮತ್ತು ಡಯಟ್. ಸೊ ಏನು ನಾವು ಡಯಟಲ್ಲಿ ಹನ್ನೆಲ್ದಿ ವೇನಲ್ಲಿ ನಾವು ಆಹಾರನ ಸೇವನೆ ಮಾಡ್ತೀವಲ್ಲ, ಅದು ಕೂಡ ಕಾರಣ ಆಗುತ್ತೆ. ಮತ್ತು ಏನು ನಾವು ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಯಾವುದೇ ಎಕ್ಸಸೈಸ್ಗಳನ್ನು ಮಾಡೋದಿಲ್ಲ, ಒಂದು ಸೆಡೆಂಟ್ರಿ ಲೈಫ್ನ ನಾವು ಲೀಡ್ ಮಾಡ್ತೀವಲ್ಲ, ಇದು ಕೂಡ ಒಂದು ಹಾರ್ಟ್ ಪ್ರಾಬ್ಲಮ್ಸ್ಗಳಿಗೆ ಒಂದು ಇಂಪಾರ್ಟೆಂಟ್ ಆದಂತಹ ಕಾರಣ ಆಗುತ್ತೆ. ಮತ್ತು ಒಂದು ನಮ್ಮ ಜಾಬ್ಗಳು ಏನು ಕೆಲಸಗಳು ಸಿಟ್ಟಿಂಗ್ ಜಾಬ್ಗಳು ಆಗೋಗಿದೆ ಜಾಸ್ತಿ ಇವಾಗ, ಅದು ಕೂಡ ಕಾರಣ ಅಂತ ಹೇಳ್ಬೋದು. ಫ್ರೆಂಡ್ಸ್, ಏನಂತ ಅಂದರೆ ನಮ್ಮ ದೇಹ ಏನಿದೆಯಲ್ಲ, ನಮ್ಮ ಶರೀರ ಯಾವಾಗ ಆ್ಯಕ್ಟಿವ್ ಆಗಿರೋಲ್ಲ, ಯಾವುದೇ ಒಂದು ಆ್ಯಕ್ಟಿವಿಟೀಸಲ್ಲಿ ಇರೋಲ್ಲ, ಅವಾಗ ಏನಾಗುತ್ತೆ, ನಮ್ಮ ಹಾರ್ಟ್ನ ಒಂದು ಫಂಕ್ಷನ್ ಕಾರ್ಯ ಏನಿದೆಯಲ್ಲ ಅದು ಕುಂಠಿತಗೊಳ್ಳುತ್ತೆ. ಸೊ ಇದು ವೇರಿಯಸ್ ಆದಂತಹ ಒಂದು ಬಹಳಷ್ಟು ಹಾರ್ಟ್ ಕಾಯಿಲೆಗಳು ಆಗಲಿಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ನಾವು ಇವತ್ತಿನ ಸೆಷನಲ್ಲಿ ಯೋಗಾಭ್ಯಾಸ ಮಾಡೋಣ. ನಮ್ಮ ಹಾರ್ಟ್ನ ಒಂದು ಈಗ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೋಸ್ಕರ, ಅದರ ಒಂದು ಫಂಕ್ಷನಿಂಗ್ ಏನಿದೆ ಅಲ್ಲ ಅದರ ಕಾರ್ಯನ ಇಂಪ್ರೂವ್ ಮಾಡಲಿಕ್ಕೋಸ್ಕರ. ಬಟ್ ಅದಕ್ಕಿಂತ ಮುಂಚೆ ನಾವು ಈ ಹಾರ್ಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಹೃದಯದ ಜೊತೆಗೆ ಎರಡು ಇಂಪಾರ್ಟೆಂಟ್ ಆದಂತಹ ಅಂಶ ಕೂಡ ಸೇರಿಕೊಂಡಿರುತ್ತೆ ಫ್ರೆಂಡ್ಸ್, ಅದು ಬ್ಲಡ್ ವೆಸಲ್ಸ್ ಮತ್ತು ಬ್ಲಡ್ ಅಂತೇಳಿ. ಸೊ ಬ್ಲಡ್ ವೆಸಲ್ಸ್ ಅಂತ ಅಂದರೆ ರಕ್ತನಾಳ, ಮತ್ತು ಬ್ಲಡ್ ಅಂತ ಅಂದರೆ ರಕ್ತ. ಸೊ ಈ ಹಾರ್ಟ್ ಮತ್ತು ಬ್ಲಡ್ ವೆಸಲ್ಸ್ ಮತ್ತು ಬ್ಲಡ್, ಸೊ ಈ ಮೂರು ಅಂಶ ಸೇರಿಬಿಟ್ಟು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಇದರ ಒಂದು ಪ್ರಮುಖವಾದಂತಹ ಕೆಲಸ ಅಂತ ಅಂದರೆ ನಮ್ಮ ದೇಹದಲ್ಲಿ ಏನು ಪ್ರತಿಯೊಂದು ಸೆಲ್ಸ್ಗಳು ಏನಿದೆ ಅಲ್ಲ ಫ್ರೆಂಡ್ಸ್, ಸೊ ಜೀವಕೋಶಗಳು ಏನಿದೆ ಅಲ್ಲ, ಸೊ ಅದಕ್ಕೆ ಒಂದು ನ್ಯೂಟ್ರಿಷಿಯಸ್ ಸಪ್ಲೈ ಮಾಡೋದೇ ಈ ಒಂದು ಬ್ಲಡ್ ವೆಸಲ್ಸ್ನ ಕೆಲಸ. ಸೊ ಈ ಒಂದು ಬ್ಲಡ್ ವೆಸಲ್ಸ್ ಏನಿದೆ ಅಲ್ಲ, ಇದು ಪೈಪ್ ಆಕಾರದಲ್ಲಿ ಇರುತ್ತೆ ಫ್ರೆಂಡ್ಸ್. ಸೊ ನೀವು ಈ ಪಿಕ್ಚರಲ್ಲಿ ನೋಡ್ತಿರ್ಬೋದು. ಸೊ ಈ ಪೈಪ್ ಆಕಾರದಲ್ಲಿ ಈ ಒಂದು ಬ್ಲಡ್ ವೆಸಲ್ಸ್ಗಳು ಇರುತ್ತೆ. ಸೊ ಈ ಒಂದು ಬ್ಲಡ್ ವೆಸಲ್ಸ್ಗಳ ಮೂಲಕನೇ ಏನಾಗುತ್ತೆ, ಒಂದು ವೇಸ್ಟ್ ಮೆಟೀರಿಯಲ್ಸ್ ಏನಿದೆಯಲ್ಲ ಅದು ನಮ್ಮ ದೇಹದಿಂದ ಸಪ್ರೇಟ್ ಆಗುತ್ತೆ. ಮತ್ತು ಏನು ನ್ಯೂಟ್ರಿಷನ್ ಸಪ್ಲೈ ಆಗಬೇಕಲ್ಲ ಸೆಲ್ಸ್ಗಳಿಗೆ, ಅದು ಕೂಡ ಈ ಒಂದು ಬ್ಲಡ್ ವೆಸಲ್ಸ್ನ ಹೆಲ್ಪಿಂದನೇ ನಮ್ಮ ಪ್ರತಿಯೊಂದು ದೇಹದಲ್ಲಿ ಸೆಲ್ಸ್ಗಳಲ್ಲಿ. ಸೊ ಒಂದು ಏನು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿಬೋದು. ಸೊ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿದೆಯಲ್ಲ, ಸೊ ಅದನ್ನು ಪ್ಯೂರ್ ಮಾಡಿಬಿಟ್ಟು ಆಕ್ಸಿಜನೇಟೆಡ್ ಬ್ಲಡ್ಗೆ ಕನ್ವರ್ಟ್ ಮಾಡ್ತಕ್ಕಂತಹ ಕೆಲಸ ಹಾರ್ಟ್ ಮಾಡುತ್ತೆ. ಮತ್ತು ನಮ್ಮ ಹಾರ್ಟ್ ಏನಿದೆಯಲ್ಲ, ಇದು 24 hours ಇದು ಕೆಲಸ ಮಾಡ್ತಾನೇ ಇರುತ್ತೆ. ನಮ್ಮ ಹಾರ್ಟ್ ಏನಿದೆಯಲ್ಲ ಫ್ರೆಂಡ್ಸ್, ನಾರ್ಮಲಾಗಿ 60 to 100 ಬೀಟ್ಸ್ ಏನಿದೆಯಲ್ಲ, ಸೊ ನಾರ್ಮಲ್ ಪರ್ಸನ್ನಲ್ಲಿ ಈ ಒಂದು ಹಾರ್ಟ್ ಬೀಟ್ ಕಾಣಿಸ್ಕೊಳ್ಳುತ್ತೆ. ಫ್ರೆಂಡ್ಸ್, ಯಾವಾಗ ನಾವು ಒಂದು ಡಯಟಲ್ಲಿ ಒಂದು ನಾವು ಪುವರ್ ಡಯಟ್ ನಾವು ತಗೋತೀವಿ ಮತ್ತು ಏನು ಎಕ್ಸಸೈಸ್ಗಳನ್ನು ನಾವು ಮಾಡೋದಿಲ್ಲಲ್ಲ, ಸೊ ಆವಾಗ ಏನಾಗುತ್ತೆ, ಈ ಒಂದು ಹಾರ್ಟ್ನ ಒಂದು ಪಂಪಿಂಗ್ ಆ್ಯಕ್ಷನ್ ಏನಿದೆ ಅಲ್ಲ, ಸೊ ಹಾರ್ಟ್ನ ಫಂಕ್ಷನ್ ಏನಿದೆ ಅಲ್ಲ ಅದು ಕುಂಠಿತ ಆಗುತ್ತೆ. ನಮ್ಮ ಹಾರ್ಟ್ ಯಾವಾಗ ಚೆನ್ನಾಗಿ ಕೆಲಸ ಮಾಡೋಲ್ಲ ಫ್ರೆಂಡ್ಸ್, ಅದರ ಒಂದು ಆ್ಯಕ್ಟಿವಿಟಿ ಯಾವಾಗ ಕುಂಠಿತಗೊಳ್ಳುತ್ತಲ್ಲ, ಆವಾಗ ಬಹಳಷ್ಟು ಹಾರ್ಟ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಾನು ಕೆಲವು ಕಾಮನ್ ಆದಂತಹ ಹಾರ್ಟ್ ಪ್ರಾಬ್ಲಮ್ಸ್ಗಳನ್ನು ನಾನು ಇವಾಗ ಹೇಳ್ತೀನಿ. ಮೊದಲನೇ ಕಾಮನ್ ಆದಂತಹ ಹಾರ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ಅದು ಹೈ ಬಿ ಪಿ ಮತ್ತು ಲೋ ಬಿ ಪಿ. ಫ್ರೆಂಡ್ಸ್, ಯಾವಾಗ ಈ ಒಂದು ಬ್ಲಡ್ ವೆಸಲ್ಸ್ ರಕ್ತನಾಳ ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ಯಾವಾಗ ಈ ರಕ್ತನಾಳಗಳಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತಲ್ಲ, ಆವಾಗ ಇದನ್ನು ಹೈಪರ್ ಟೆನ್ಷನ್ ಅಂತ ಹೇಳಿ ಕರೀತಾರೆ. ಮತ್ತು ಈ ಒಂದು ಬ್ಲಡ್ ವೆಸಲ್ಸ್ಗಳಲ್ಲಿ ಯಾವಾಗ ಪ್ರೆಷರ್ ಕಡಿಮೆ ಇರುತ್ತಲ್ಲ, ಇದನ್ನು ಲೋ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಅಂತ ಹೇಳಿ ಕರೀತಾರೆ. ಫ್ರೆಂಡ್ಸ್, ಈ ಒಂದು ಬ್ಲಡ್ ವೆಸಲ್ಸ್ಗಳಲ್ಲಿ ಯಾವಾಗ ಒಂದು ಪ್ಲೇಗ್ ಮತ್ತು ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗುತ್ತಲ್ಲ, ಸೊ ಆವಾಗ ಏನಾಗುತ್ತೆ, ಈ ಒಂದು ಆರ್ಟ್ರಿ ಬ್ಲಾಕೇಜ್ ಅಂತ ಹೇಳಿ ಆಗುತ್ತೆ. ಸೊ ಇದನ್ನು ಥಿನ್ನಿಂಗ್ ಆಫ್ ಬ್ಲಡ್ ವೆಸಲ್ಸ್ ಅಂತ ಹೇಳಿ ಕರೀತಾರೆ. ಸೊ ಇದರ ಒಂದು ಮೆಡಿಕಲ್ ಟರ್ಮಲ್ಲಿ ಕೊರೊನರಿ ಆರ್ಟ್ರಿ ಡಿಸೀಸ್ ಅಂತ ಹೇಳಿ ಕರಿಬೋದು ಇದನ್ನು. ಸೊ ಈ ಒಂದು ಕೊರೊನರಿ ಆರ್ಟ್ರಿ ಡಿಸೀಸ್ ಏನು ಮಾಡುತ್ತೆ ಫ್ರೆಂಡ್ಸ್, ಈ ಒಂದು ರಕ್ತನಾಳ ಏನಿದೆಯಲ್ಲ, ಸೊ ಇದರ ಒಂದು ನಾರ್ಮಲ್ ಶೇಪ್ ಇದೆಯಲ್ಲ, ಆ ಒಂದು ಶೇಪ್ನ ಇದು ಕಳ್ಕೊಂಡ್ಬಿಟ್ಟು ಈ ಒಂದು ಕೊಲೆಸ್ಟ್ರಾಲ್ ಮತ್ತು ಏನು ಪ್ಲೇಗ್ ಅಂತ ಏನು ಹೇಳಿದ್ನಲ್ಲ, ಸೊ ಇದರ ಒಂದು ಡೆಪಾಸಿಟ್ ಆಗಿರೋ ಕಾರಣ ಏನಾಗುತ್ತೆ, ಸೊ ಬ್ಲಡ್ನ ಒಂದು ಪಂಪಿಂಗ್ ಆ್ಯಕ್ಟಿವಿಟಿ ಏನಿದೆ ಅಲ್ಲ ಅದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಫ್ರೆಂಡ್ಸ್, ಏನು ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ನಾವೇನು ಕೇಳಿರ್ತೀವಿ, ಸೊ ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನು ಕೇಳಿರ್ತೀವಲ್ಲ, ಸೊ ಯಾವಾಗ ಈ ಆರ್ಟ್ರೀಸ್ಗಳಲ್ಲಿ ಬ್ಲಾಕೇಜ್ ಆಗಿರುತ್ತಲ್ಲ ಫ್ರೆಂಡ್ಸ್, ಈ ಒಂದು ಬ್ಲಾಕೇಜ್ ಏನಿದೆ ಅಲ್ಲ, ಅದು ಒಂದು ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಏನಿದೆಯಲ್ಲ, ಸೊ ಅಲ್ಲಿ ಒಂದು ಎಲೆಕ್ಟ್ರಿಕ್ ಆ್ಯಕ್ಟಿವಿಟಿ ಆಗುತ್ತೆ ಫ್ರೆಂಡ್ಸ್. ಅಲ್ಲಿ ಒಂದು ಕಾರ್ಡಿಯಾಕ್ ಕರೆಂಟ್ ಅಂತ ಹೇಳಿ ಪಾಸ್ ಆಗುತ್ತೆ. ಸೊ ಯಾವಾಗ ಈ ಒಂದು ಆರ್ಟ್ರೀಸ್ ಬ್ಲಾಕೇಜ್ ಆಗಿರುತ್ತಲ್ಲ, ಸೊ ಈ ಕಾರ್ಡಿಯಾಕ್ ಕರೆಂಟ್ಸ್ ಏನಿದೆಯಲ್ಲ, ಸೊ ಇದೇನಾಗುತ್ತೆ, ಅದು ಒಂದು ಇಂಪ್ರಾಪರ್ ವೇನಲ್ಲಿ, ಇರ್ರೆಗ್ಯುಲರ್ ವೇನಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರ ಪರಿಣಾಮ ಏನಾಗುತ್ತೆ, ನಮಗೆ ಒಂದು ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಹೇಳಿಬಿಟ್ಟು ಸೊ ಆಗುತ್ತೆ. ಸೊ ಆವಾಗ ಕಂಪ್ಲೀಟಾಗಿ ನಮ್ಮ ಹಾರ್ಟ್ ಏನಿದೆಯಲ್ಲ, ಅದು ಕೆಲಸ ಮಾಡೋದು, ಅದು ವರ್ಕ್ ಮಾಡೋದು ಸ್ಟಾಪ್ ಆಗೋಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಕಾಮನ್ ಕಂಡೀಷನ್ ಬಂದುಬಿಟ್ಟು ಅದು ಚೆಸ್ಟ್ ಪೇನ್ ಅಂಥೇಳಿ. ಸೊ ಚೆಸ್ಟ್ ಪೇನ್ ಅಂತ ಅಂದರೆ ಎಂಜಿನ ಪೆಕ್ಟೋರಿಸ್ ಅಂತ ಹೇಳಿ ಇದನ್ನು ಮೆಡಿಕಲ್ ಟರ್ಮಲ್ಲಿ ಕರೀತಾರೆ. ಫ್ರೆಂಡ್ಸ್, ಈ ಒಂದು ಚೆಸ್ಟ್ ಪೇನ್ ಏನಿದೆಯಲ್ಲ, ಇದರ ಮೇನ್ ರೀಸನ್ ಅಂತ ಅಂದರೆ ಅದು ನಮ್ಮ ಈಟಿಂಗ್ ಹ್ಯಾಬಿಟ್ಸ್, ಸೊ ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸ್ ಅಂತ ಹೇಳಿ ಕರಿಬೋದು. ಸೊ ಯಾಕೆಂದರೆ ನಾವು ಯಾವಾಗ ಒಂದು ಅನ್ಹೆಲ್ದಿ ವೇನಲ್ಲಿ ನಾವು ಆಹಾರನ ಸೇವನೆ ಮಾಡ್ತೀವಲ್ಲ, ಸೊ ಆವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಕೊಲೆಸ್ಟ್ರಾಲ್ ಮತ್ತು ನಾನೇನು ಪ್ಲೇಗ್ ಅಂತ ಹೇಳಿದ್ನಲ್ಲ, ಸೊ ಇದರ ಒಂದು ಡೆಪಾಸಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆರ್ಟ್ರಿ ಬ್ಲಾಕೇಜಿಂದ ಏನಾಗುತ್ತೆ, ಚೆಸ್ಟ್ ಪೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಕಾಮನ್ ಆದಂತಹ ಹಾರ್ಟ್ ಪ್ರಾಬ್ಲಮ್ ಅಂದ್ಬಿಟ್ಟು ಅದು ಕಾರ್ಡಿಯೋಮಯೋಪತಿ ಅಂತೇಳಿ. ಫ್ರೆಂಡ್ಸ್, ಈ ಕಂಡೀಷನಲ್ಲಿ ಏನಾಗುತ್ತೆ ಅಂತ ಅಂದರೆ, ನಾರ್ಮಲ್ ಆಗಿ ಏನು ಸೈಜ್ ಇರಬೇಕಲ್ಲ ಹಾರ್ಟು, ಸೊ ಅದೇನಾಗುತ್ತೆ, ಅದು ಎನ್ಲಾರ್ಜ್ ಆಗುತ್ತೆ. ಸೊ ನೀವು ಈ ಪಿಕ್ಚರಲ್ಲಿ ನೋಡ್ತಿರ್ಬೋದು. ಸೊ ಈ ರೀತಿ ಎನ್ಲಾರ್ಜ್ಮೆಂಟ್ ಆಫ್ ಹಾರ್ಟ್ ಆಗುತ್ತೆ. ಇದು ಪ್ರಮುಖವಾಗಿ ಸೊ ಜೆನೆಟಿಕ್ಸ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಅನ್ಹೆಲ್ದಿ ಲೈಫ್ ಸ್ಟೈಲ್ ಏನಿದೆಯಲ್ಲ, ಅದು ಕೂಡ ಕಾರಣ ಆಗಿರ್ಬೋದು. ಸೊ ಬನ್ನಿ ಇವತ್ತು ನಾವು ಯೋಗಾಭ್ಯಾಸನ ಸ್ಟಾರ್ಟ್ ಮಾಡೋಣ, ಹಾರ್ಟ್ಗೆ ಸಂಬಂಧಪಟ್ಟಿರೋದು. ಫ್ರೆಂಡ್ಸ್, ಈ ಯೋಗಾಭ್ಯಾಸ ಏನಿದೆ ಅಲ್ಲ, ಯಾರಿಗಾದರೂ ಸರ್ಜರಿ ಆಗಿದ್ದರೆ, ಸೊ ಏನಾದರೂ ಹಾರ್ಟ್ಗೆ ಸಂಬಂಧಪಟ್ಟಂತಹ ಸರ್ಜರಿ ಆಗಿದ್ದರೆ ಅವರು 3 ಮಂತ್ಸ್ ತನಕ ರೆಸ್ಟಲ್ಲಿರಿ. ಸೊ ಆಮೇಲೆ ಈ ಒಂದು ಆಸನಗಳ ಅಭ್ಯಾಸ ಮಾಡ್ಬೋದು. ಅದು ಬಿಟ್ಟರೆ ಏನಾಗುತ್ತೆ, ನಾವು ಕಾಮನ್ನಾಗಿ ಹಾರ್ಟ್ ಪ್ರಾಬ್ಲಮ್ ಇಲ್ಲದೇ ಇದ್ದರೂ ಕೂಡ ಈ ಅಭ್ಯಾಸಗಳನ್ನು ನಾವು ಮಾಡ್ಬೋದು. ಅಥವಾ ಈ ಒಂದು ಹಾರ್ಟ್ನ ಪ್ರಾಬ್ಲಮ್ ಇರೋರು, ಸೊ ಬ್ಲಾಕೇಜ್ ಏನಿದೆ ಅಲ್ಲ, ಸೊ ಅವ್ರು ಕೂಡ ಈ ಒಂದು ಯೋಗಾಭ್ಯಾಸನ ಮಾಡ್ಬೋದು. ಬಟ್ ಇನ್ನು ಸರ್ಜರಿ ಏನಾದರೂ ಆಗಿದ್ರೆ ಫ್ರೆಂಡ್ಸ್, ನೀವು ಖಂಡಿತ 3 ಮಂತ್ಸ್ ಗ್ಯಾಪ್ ತೊಗೊಳ್ಳಿ. ಸೊ 3 ಮಂತ್ಸ್ ಗ್ಯಾಪ್ ತೊಗೊಂಡಾದಮೇಲೆ ಈ ಒಂದು ಅಭ್ಯಾಸಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಬನ್ನಿ ಈಗ ಯೋಗಾಭ್ಯಾಸ ಸ್ಟಾರ್ಟ್ ಮಾಡೋಣ. ಮೊದಲನೇ ಆಸನ ಬಂದುಬಿಟ್ಟು ಹಸ್ತೋತ್ಥಾನಾಸನ ಅಂಥೇಳಿ. ಸೊ ಅದನ್ನ ಹೇಗೆ ಮಾಡಬೇಕಂದ್ರೆ, ಮೊದಲಿಗೆ ನಾವು ನಮ್ಮ 2 ಕಾಲುಗಳನ್ನು ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ಅಗಲ ಇರಲಿ, ನಂತರ ಬ್ಯಾಕ್ ಸ್ಟ್ರೈಟ್ ಇರಲಿ. ಇನ್ಹೇಲ್ ಮಾಡ್ತಾ 2 ಕೈಗಳನ್ನು ಈ ರೀತಿ ಲಿಫ್ಟ್ ಮಾಡಿ, ನಂತರ ಈ ರೀತಿ ಬೆಂಡ್ ಮಾಡಿ, ಅಬ್ಡೋಮನ್ ಹೋಲ್ಡ್ 1 2 3 4 5. Inhale, exhale, relax. ಬನ್ನಿ ನೆಕ್ಸ್ಟ್ ಆಸನ ಪ್ರಾಕ್ಟೀಸ್ ಮಾಡೋಣ, ವೀರಭದ್ರಾಸನ ಅಂತ ಹೇಳಿ. ಸೊ ಇದು ಫಸ್ಟ್ ವೇರಿಯೇಷನ್. ಇದರಲ್ಲಿ 3 ವೇರಿಯೇಷನ್ ಬರುತ್ತೆ. ಸೊ ಇವತ್ತು ನಾವು ಫಸ್ಟ್ ವೇರಿಯೇಷನ್ ಮಾಡೋಣ. ಸೊ ಇದನ್ನ ಹೇಗೆ ಮಾಡೋದು ಅಂತ ಅಂದರೆ, ಮೊದಲನೇದಾಗಿ ನಾವು ಸೊ 2 ಕಾಲುಗಳನ್ನು ಈ ರೀತಿ ನಾವು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ನಂತರ ನಾನೀಗ ರೈಟ್ ಲೆಗ್ ಇದೆ ಅಲ್ಲ, ಸೊ ಈ ರೀತಿ ಈ ಒಂದು ಡೈರೆಕ್ಷನಲ್ಲಿ ನಾನು ಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ಲೆಫ್ಟ್ ಲೆಗ್ ಇದೆ ಅಲ್ಲ, ಈ ರೀತಿ 45 ಡಿಗ್ರಿ ಆ್ಯಂಗಲ್ಗೆ ಈ ರೀತಿ ಪ್ಲೇಸ್ ಮಾಡ್ತೀನಿ. ನಂತರ ನೋಡಿ, ನನ್ನ ಲೆಫ್ಟ್ ಮತ್ತು ರೈಟ್ ಕಾಲು ಏನಿದೆ ಅಲ್ಲ, ಪಾದಗಳು ಏನಿದೆ ಅಲ್ಲ ಫ್ರೆಂಡ್ಸ್, ಸೊ ಅದು ಒಂದು ಅಲೈನ್ಮೆಂಟಲ್ಲಿ ಇರಬೇಕು. ಸೊ ಈ ರೀತಿ ಒಂದು ಅಲೈನ್ಮೆಂಟಲ್ಲಿ ಇರಲಿ. ನಂತರ ನಿಮ್ಮ ಕೆಪಾಸಿಟಿ ನೋಡಿ, ಸೊ ಇನ್ನೊಂದು ಸ್ವಲ್ಪ ನೀವು ಮೂವ್ ಆಗ್ತೀರಾ ಅಂದರೆ ಇನ್ನೊಂದು ಸ್ವಲ್ಪ ಅಗಲ ಮಾಡ್ಬೋದು. ನೆಕ್ಸ್ಟು ಈ ರೀತಿ 90 ಡಿಗ್ರಿಗೆ ನನ್ನ ರೈಟ್ ಪಾದ ಏನಿದೆಯಲ್ಲ, ಸೊ ರೈಟ್ ಪಾದ ಮತ್ತು ನನ್ನ ನೀ ಜಾಯಿಂಟ್ ಏನಿದೆಯಲ್ಲ ಇದು, ಸೊ ಈ ರೀತಿ ಒಂದು ಅಲೈನ್ಮೆಂಟಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟು ಇನ್ಹೇಲ್ ಮಾಡ್ತಾ 2 ಕೈಗಳನ್ನು ಈ ರೀತಿ ಲಿಫ್ಟ್ ಮಾಡಿ. ಸೊ ಇನಿಷಿಯಲ್ ಸ್ಟೇಜಲ್ಲಿ ನೀವು ಈ ರೀತಿ ಅಂಜಲಿ ಮುದ್ರಾ ಅಂತ ಹೇಳಿ, ಸೊ ಈ ರೀತಿ ಈ ಒಂದು ಮುದ್ರಾನ ಪ್ರಾಕ್ಟೀಸ್ ಮಾಡ್ಬೋದು.
ನಂತರ ಸ್ಲೋ ಆಗಿ ನೀವು ಈ ರೀತಿ ಕೈಗಳನ್ನು ಲಿಫ್ಟ್ ಮಾಡಿ. ಹೋಲ್ಡ್ 1 2 3 4 5. ರಿಲ್ಯಾಕ್ಸ್. ಓಕೆ, ಸೊ ನಾವೀಗ ಆಪೋಸಿಟ್ ಲೆಗ್ ಕೂಡ ನಾವು ಪ್ರಾಕ್ಟೀಸ್ ಮಾಡೋಣ. ಸೊ ಸ್ಪ್ಲಿಟ್ ರೀತಿ ರೊಟೇಟ್. ಸೊ ನನ್ನ ನೇವಲ್ ಇದೆಯಲ್ಲ, ಸೊ ನೇವಲ್ ಸೊ ಈ ಒಂದು ಸ್ಟ್ರೈಟ್ ಡಿಸ್ಟೆನ್ಸ್ ಈ ರೀತಿ ಇರಬೇಕು. ಇವಾಗ ನಾನು ರೈಟ್ ಲೆಗ್ ಇದೆಯಲ್ಲ, ಸೊ ಈ ಒಂದು ಅಲೈನ್ಮೆಂಟ್ ಚೆಕ್ ಮಾಡ್ಕೋಬೇಕು ಯಾವಾಗಲೂ. ಸೊ ಈ ಪಾದ ಏನಿದೆಯಲ್ಲ, ಈ ಒಂದು ಸ್ಟ್ರೈಟಲ್ಲಿ ಅಲೈನ್ಮೆಂಟಲ್ಲಿ ಇರಬೇಕು. ಸೊ ನಾವು ಆಸನಗಳ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಯಾವಾಗ ನಮಗೆ ಸಿಗುತ್ತೆ ಅಂದರೆ ಫ್ರೆಂಡ್ಸ್, ಸೊ ಯಾವಾಗ ನಾವು ಒಂದು ಪ್ರಾಪರ್ ಆದಂತಹ ಆ ಒಂದು ಅಲೈನ್ಮೆಂಟಲ್ಲಿ ಯಾವಾಗ ಇರ್ತೀವಲ್ಲ, ಆವಾಗ ನಮಗೆ ಆಸನಗಳ ಬೆನಿಫಿಟ್ಸ್ ಸಿಗುತ್ತೆ. ಸೊ ಈ ರೀತಿ ಒಂದು ಅಲೈನ್ಮೆಂಟ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೊ ಈ ರೀತಿ ಸ್ಟ್ರೈಟ್ ಬಂದಮೇಲೆ ಇನ್ಹೇಲ್ ಮಾಡಿ, ಲಿಫ್ಟ್, ಹೋಲ್ಡ್ 1 2 3 4 5. ರಿಲ್ಯಾಕ್ಸ್. Inhale, exhale, back to position. Okay. ಫ್ರೆಂಡ್ಸ್, ಬನ್ನಿ ಇವಾಗ ನೆಕ್ಸ್ಟ್ ಆಸನ ಮಾಡೋಣ. ಅದು ಅಂಜನಿ ಆಸನ ಅಂತೇಳಿ. ಸೊ ಅದು ಹೇಗೆ ಮಾಡೋದು ಅಂದರೆ, ಮೊದಲನೇದಾಗಿ ಸೊ ಈ ರೀತಿ ನಾವು ಈ ರೀತಿ ವಜ್ರಾಸನ ಪೊಸಿಷನ್ಗೆ ಬರೋಣ ಫಸ್ಟು. ಸೊ ನಂತರ ಇನ್ಹೇಲ್ ಮಾಡ್ತಾ, ಸೊ ನಾವು ಹೇಗೆ ಅಶ್ವಸಂಚಾಲನಾಸನ ಮಾಡ್ತೀವಲ್ಲ, ಸೊ ಈ ರೀತಿ ಅಶ್ವಸಂಚಾಲನಾಸನ ಪೊಸಿಷನ್ಗೆ ಬಂದುಬಿಟ್ಟು ನೆಕ್ಸ್ಟು ಇನ್ಹೇಲ್ ಮಾಡ್ತಾ, ಸೊ ಈ ರೀತಿ ನಮಸ್ಕಾರ ಮುದ್ರಾ ಅವ್ರ ಅಂಜನಿ ಮುದ್ರಾ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ನಮ್ಮ ಏನು ನೀ ಜಾಯಿಂಟ್ ಇದೆಯಲ್ಲ ಫ್ರೆಂಡ್ಸ್, ಈ ನೀ ಜಾಯಿಂಟ್ ಮತ್ತು ಆ್ಯಂಕಲ್ ಜಾಯಿಂಟ್ ಏನಿದೆಯಲ್ಲ, ಇದು ಏನಾಗುತ್ತೆ, ಸೊ ಒಂದೇ ಅಲೈನ್ಮೆಂಟಲ್ಲಿ ಇರಬೇಕು. ಸೊ ಸ್ಟ್ರೈಟ್ ಪೊಸಿಷನಲ್ಲಿ ಒಂದೇ ಅಲೈನ್ಮೆಂಟಲ್ಲಿ ಇರಬೇಕಾಗುತ್ತೆ. ಸೊ ಈ ರೀತಿ ಮುಂದೆ ಬರೋದು ಬೇಡ, ಈ ರೀತಿ ಹಿಂದೆ ಹೋಗೋದು ಬೇಡ. ಸೊ ನಾವೇನು ಮಾಡಬೇಕಾಗುತ್ತೆ, ಒಂದು 90 ಡಿಗ್ರಿ ಅಲೈನ್ಮೆಂಟಲ್ಲಿ ಈ ಒಂದು ಪೊಸಿಷನಲ್ಲಿ ಇರೋಣ. ಸೊ ಈ ಒಂದು ಪೊಸಿಷನಿಗೆ ಬಂದ ನಂತರ ಅಂಜನಿ ಮುದ್ರಾ. ಸೊ ಈ ರೀತಿ ನಮಸ್ತೆ ಮಾಡಬೇಕು. ಸೊ ಇದಕ್ಕೆ ಏನಾಗುತ್ತೆ, ಒಂದು ಅನಾಹತ ಚಕ್ರ ಅಂತ ಹೇಳಿ ಕರೀತಾರೆ. ಸೊ ಅನಾಹತ ಚಕ್ರ ಆಕ್ಟಿವೇಟ್ ಆದಾಗ ಏನಾಗುತ್ತೆ, ನಮಗೆ ಏನು ಹಾರ್ಟ್ ಪ್ರಾಬ್ಲಮ್ಸ್ ಏನಿದೆಯಲ್ಲ ಅದು, ಸೊ ಏನಾಗುತ್ತೆ, ಅದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ. ಸೊ ಈ ರೀತಿ ಮಾಡಿಬಿಟ್ಟು ನೆಕ್ಸ್ಟ್ ಲಿಫ್ಟ್ ಮಾಡಿ ಮೇಲೆ ನೋಡಿ. ಸೊ ಇದು ಅಂಜನಿ ಆಸನ. 1 2 3 4 5. ರಿಲ್ಯಾಕ್ಸ್. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಸೊ ಬನ್ನಿ ಈಗ ನಾವು ಆಪೋಸಿಟ್ ಲೆಗ್ ಮಾಡೋಣ. ಸೊ ಈ ರೀತಿ ನಾನೀಗ ಲೆಫ್ಟ್ ಲೆಗ್ನ ನಾನು ಮುಂದೆ ತಂದಿದ್ದೀನಿ, ರೈಟ್ ಲೆಗ್ ಹಿಂದೆ ಹೋಗಿದೆ. ಸೊ ಈ ರೀತಿ 90 ಡಿಗ್ರಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡಾದ್ಮೇಲೆ ಇನ್ಹೇಲ್ ಮಾಡ್ತಾ ನಮಸ್ಕಾರ ಮುದ್ರಾ. ಓಕೆ, ನೆಕ್ಸ್ಟ್ ಹ್ಯಾಂಡ್ ಲಿಫ್ಟ್, ಹೋಲ್ಡ್ 1 2 3 4 5. Inhale, exhale, relax. Normal Vajrasana position. ಫ್ರೆಂಡ್ಸ್, ಬನ್ನಿ ಈಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಸೊ ಅದು ವೃಕ್ಷಾಸನ ಅಂತೇಳಿ 3 ಪೋಸ್. ಸೊ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಏನಂದರೆ ಈ ಎಲ್ಲ ಆಸನಗಳು ಏನಂದರೆ ಒಂದು ಅನಾಹತ ಚಕ್ರ ಅಂಥೇಳಿ, ಸೊ ಅದ್ರಿಗೆ ಸಂಬಂಧಪಟ್ಟಿರತಕ್ಕಂತಹದ್ದು. ಸೊ ವೃಕ್ಷಾಸನ ಹೇಗೆ ಮಾಡೋದು ಅಂದರೆ, ಮೊದಲನೇದಾಗಿ ಸೊ ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್ 2 times. ರಿಲ್ಯಾಕ್ಸ್. ನೆಕ್ಸ್ಟು ನಾನಿವಾಗ ರೈಟ್ ಲೆಗ್ ಏನು ಮಾಡ್ತೀನಿ, ಸೊ ಈ ರೀತಿ ರೈಟ್ ಲೆಗ್ನ ನಾನು ಲಿಫ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡ್ತೀನಿ, ನಾನು ಲೆಫ್ಟ್ ಲೆಗ್ನ ನನ್ನ ಕಂಪ್ಲೀಟ್ ಬಾಡಿ ವೆಯ್ಟ್ ಏನಿದೆ ಅಲ್ಲ, ನಾನು ಲೆಫ್ಟ್
ಲೆಗ್ ಮೇಲೆ ನಾನು ಪ್ರೆಷರ್ ಹಾಕ್ತೀನಿ. ಸೊ ಈ ರೀತಿ ನೋಡಿ, ಇನ್ಹೇಲ್ ಮಾಡಿ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ಇನ್ಹೇಲ್ ಮಾಡ್ತಾ ಲಿಫ್ಟ್, ಹೋಲ್ಡ್ 1 2 3 4 5, ರಿಲ್ಯಾಕ್ಸ್. ನೆಕ್ಸ್ಟ್ ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಈಗ. ಸೊ ಈಗ ನಾನು ರೈಟ್ ಸೈಡ್ ಏನು ಮಾಡ್ತೀನಿ, ನನ್ನ ಬಾಡಿ ವೆಯ್ಟ್ನ ಈ ಕಡೆಗೆ ನಾನು ಶಿಫ್ಟ್ ಮಾಡ್ತೀನಿ. ಸೊ ಇನ್ಹೇಲ್, ಸೊ ಎಷ್ಟಾಗುತ್ತೋ ಅಷ್ಟು ನಮ್ಮ ಗ್ರಾಯಿನ್ ರೀಜನಲ್ಲಿ ಸೊ ಈ ರೀತಿ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ಹೇಲ್, ಹೋಲ್ಡ್ 1 2 3 4 5, ರಿಲ್ಯಾಕ್ಸ್. ಸೊ ಇನಿಷಿಯಲ್ ಆಗಿ ನೀವು ಈ ಪೊಸಿಷನಿಗೆ ಬಂದಾಗ ಸೊ ಈ ರೀತಿ ಅಂಜನಿ ಮುದ್ರಾ, ಸೊ ಈ ರೀತಿ ಈ ಒಂದು ಪೊಸಿಷನಲ್ಲಿ ಕೂಡ ಹೋಲ್ಡ್ ಮಾಡ್ಬೋದು. ನಂತರ ನೀವು ನಿಮ್ಮ ಕೈಗಳನ್ನು ಈ ರೀತಿ ಲಿಫ್ಟ್ ಮಾಡ್ಬೋದು. ರಿಲ್ಯಾಕ್ಸ್. ಸೊ ಇದಾಗಿತ್ತು ವೃಕ್ಷಾಸನ. ನೆಕ್ಸ್ಟ್ ಆಸನ ಬಂದ್ಬಿಟ್ಟು ಭುಜಂಗಾಸನ ಅಂತೇಳಿ. ಸೊ ಇದು ಕೂಡ ತುಂಬ ಒಳ್ಳೆಯ ಆಸನ. ಸೊ ನಾವು ಮೊದಲನೇದಾಗಿ ವಜ್ರಾಸನ ಪೊಸಿಷನ್ಗೆ ಬರ್ತೀವಿ. ನಂತರ ಸೊ ಈ ರೀತಿ ಒಂದು ಪೊಸಿಷನ್, ನಮ್ಮ ಹೊಟ್ಟೆ ಮೇಲೆ ಈ ರೀತಿ ಮಲ್ಕೊತೀವಿ. ಎರಡು ಕೈಗಳು ನಮ್ಮ ಚೆಸ್ಟ್ ಪಕ್ಕ ಈ ರೀತಿ ಇರಲಿ. ನಂತರ ಸೊ ಎರಡು ಕಾಲುಗಳನ್ನು ನಾವು ಜೋಡಿಸಿರ್ಬೇಕು. ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಲಿಫ್ಟ್ ಮಾಡೋಣ. ಸೊ ಇದು ಹಾಫ್ ಕೋಬ್ರಾ ಪೋಸ್. ಹೋಲ್ಡ್ ಮಾಡೋಣ. 1 2 3 4 5. ನೆಕ್ಸ್ಟ್ ಕಂಪ್ಲೀಟಾಗಿ ನಾವು ಲಿಫ್ಟ್ ಮಾಡೋಣ ಈ ರೀತಿ. ಓಕೆ, ಸೊ ಇದಕ್ಕೆ ಕಂಪ್ಲೀಟ್ ಕೋಬ್ರಾ ಪೋಸ್ ಅಂತಾರೆ. 1 2 3 4 5, ರಿಲ್ಯಾಕ್ಸ್. ಇದರ ಕೌಂಟರ್ ಪೌಸ್ ಮಾಡೋಣ ಒಂದು. ಸೊ ಉದ್ದಿತ ಬಾಲಾಸನ ಅಂತೇಳಿ. ಸೊ ಕೌಂಟರ್ ಪೋಸ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ನಮಗೆ ಬ್ಯಾಕ್ ಪೇನ್ ಬರಲ್ಲ. ಹೋಲ್ಡ್ 1 2 3, ರಿಲ್ಯಾಕ್ಸ್. ಈ ಎಲ್ಲ ಆಸನಗಳನ್ನು ನೀವು ಮನೆಯಲ್ಲಿ 3 ಟೈಮ್ಸ್ ರಿಪೀಟ್ ಮಾಡಿ ಮತ್ತು ಟ್ರೈ ಮಾಡಿ. ಅಟ್ಲೀಸ್ಟ್ ವಾರದಲ್ಲಿ 3 ಇಂದ 4 ಸಲನಾರು ಈ ಆಸನಗಳ ಅಭ್ಯಾಸ ಮಾಡಲಿಕ್ಕೆ. ಈ ಹಾರ್ಟ್ ಕಂಡೀಷನ್ಗಳಲ್ಲಿ ಫ್ರೆಂಡ್ಸ್ ಕೆಲವು ಪ್ರಾಣಾಯಾಮಗಳ ಅಭ್ಯಾಸ ತುಂಬ ಒಳ್ಳೆಯದು. ಅದು ಯಾವುದ್ಯಾವುದು ಅಂತ ಅಂದರೆ ಅನುಲೋಮ ವಿಲೋಮ, ಶೀತಲಿ ಪ್ರಾಣಾಯಾಮ ಮತ್ತು ಚಂದ್ರಭೇದಿ ಪ್ರಾಣಾಯಾಮ ಅಂತೇಳಿ. ಸೊ ಈ ಪ್ರಾಣಾಯಾಮಗಳ ಅಭ್ಯಾಸ ಮಾಡೋದ್ರಿಂದ ಕೂಡ ನಿಮಗೆ ಹಾರ್ಟ್ ಕಂಡೀಷನಲ್ಲಿ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನೀವು ಕಪಾಲಭಾತಿ ಮತ್ತು ಭ್ರಾಮರಿ ಪ್ರಾಣಾಯಾಮ ಕೂಡ ಅಭ್ಯಾಸ ಮಾಡ್ಬೋದು. ಬಟ್ ಇದನ್ನು ನೀವು ಸ್ಲೋ ಫೇಸಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈ ಒಂದು ಪ್ರಾಣಾಯಾಮಗಳ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಏನಿದೆಯಲ್ಲ, ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಇದರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ವಿಸಿಟ್ ಮಾಡಿ ಇದನ್ನು ಹೇಗೆ ಮಾಡೋದು ಅಂಥೇಳಿ ನೀವು ಕಲಿಬೋದು. ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ನಾನು ನೆಕ್ಸ್ಟ್ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.